ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದು. ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಮಕ್ಕಳಿಗೆ ಮ್ಯಾಗಿ ಬದಲಾಗಿ ಶಾವಿಗೆ ಉಪ್ಪಿಟ್ಟನ್ನು ಕೊಡ್ಬೋದು. ಹಾಗೆ ಮಧ್ಯಾಹ್ನಕ್ಕೆ ನಾನು ಮೆಂತ್ಯ ಚಪಾತಿ ಹಾಗೆ ಗೋಬಿ ಪಲ್ಯನ ಮಾಡಿದ್ದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಅನಿಸುತ್ತೆ. ಇದು ಕೂಡ ಹೆಲ್ದಿ ಆದಂಥ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆಯದು. ನನ್ನ ಮಗಳು ಕೂಡ ಬರ್ತಾಳೆ, ಈಗ ಟೈಮ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಸ್ನ್ಯಾಕ್ ರೆಸಿಪಿನ ಮಾಡ್ತಾಯಿದ್ದೆ. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ನಾನು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮಶ್ರೂಮು, ಕ್ಯಾಪ್ಸಿಕಮ್ ಮತ್ತು ಪನ್ನೀರು, ಸ್ವಲ್ಪ ಕಾರ್ನು, ಬೇಕು ಅಂದರೆ ಟೊಮೆಟೊ ಕೂಡ ಸೇರಿಸ್ಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಲ್ಲ ಅದೆಲ್ಲ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ಬೌಲ್ಗೆ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ನಾನು. ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ, ಯಾಕಂದರೆ ಬ್ರೆಡ್ ಪಿಜ್ಜಾ ಅಲ್ವಾ, ಹಾಗಾಗಿ. ಇದು ಎಲ್ಲನೂ ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನ ಚೆನ್ನಾಗಿ ಒಂದು ಸಾರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪು ಎಲ್ಲ ವೆಜಿಟೇಬಲಿಗೂ ಚೆನ್ನಾಗಿ ಹಿಡ್ಕೋಬೇಕು, ಆ ರೀತಿಯಾಗಿ ನೀವಿಲ್ಲಿ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊತೀನಿ ನಾನು. ಇಲ್ಲಿ ನಾನು ತರಕಾರಿ ಹೆಚ್ಚಿಟ್ಟಿದ್ನಲ್ಲ, ಅದೇ ಪ್ಲೇಟನ್ನು ತಗೋತಾ ಇದ್ದೀನಿ. ಇಲ್ಲಿ ನಾನು ಬ್ರೆಡ್ ಪೀಸ್ಗಳನ್ನು ಜೋಡಿಸಿ ಇಟ್ಕೊತೀನಿ. ಇದು ಎಲ್ಲ ನಾನು ಮನೆಯಲ್ಲಿ ಮಾಡಿರುವಂತಹ ಬ್ರೆಡ್ ಇದು. ಇದಕ್ಕೇ ನಾನು ಇವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸಾಸ್ನ ನಾನು ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಪಿಜ್ಜಾ ಸಾಸ್ ಕೂಡ ಹಾಕ್ಕೋಬೋದು. ನಿಮಗೆ ಯಾವ ಸಾಸ್ ಇಷ್ಟ ಅದು. ಸಾಸ್ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಕೆಂಪು ಚಟ್ನಿ ಇರುತ್ತೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನೂ ಕೂಡ ಹಚ್ಕೊಂಡ್ರೆ ಸಿಝ್ವಾನ್ ಚಟ್ನಿ ಥರ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡಿ. ಸಾಸ್ ಹಾಕಿದ ತಕ್ಷಣ ಈಗ ಇದಕ್ಕೆ ಈ ಟಾಪಿಂಗ್ಸನ್ನು ಹಾಕ್ಕೋಬೇಕು. ಹೊರಗಡೆಯಿಂದ ತಂದಿರುವಂತಹ ಬ್ರೆಡ್ ಏನಾಗುತ್ತೆ, ಸ್ವಲ್ಪ ಅಗಲ ಇರುತ್ತೆ, ಅದರಲ್ಲೂ ಕೂಡ ಚೆನ್ನಾಗಾಗುತ್ತೆ ಅದರಲ್ಲಿ. ಇದು ಮನೆಯಲ್ಲಿ ಬ್ರೆಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಸಣ್ಣದು ಮಾಡಿದ್ದೆ. ಈಗ ಇದಕ್ಕೆ ಚೀಸನ್ನು ಹಾಕ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಆರಿಗೇನೋ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ನಾನು ಜಾಸ್ತಿ ಹಾಕ್ತಿಲ್ಲ. ನಿಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ತವಾ ಮೇಲೆ ಬೇಯಿಸ್ಕೋಬೇಕು. ನಾನು ಹಂಚನ್ನು ಕಾಯಕ್ಕಿಟ್ಟಿದ್ದೆ, ಸ್ವಲ್ಪ ಬಿಸಿ ಆದರೆ ಸಾಕು. ಇದ್ರ ಮೇಲೆ ನಾವೇನು ರೆಡಿ ಮಾಡಿಟ್ಟಿದ್ದೀವಲ್ಲ, ಆ ಪಿಜ್ಜಾ ಬ್ರೆಡ್ಡನ್ನು ಇಲ್ಲಿ ಎರಡನ್ನೂ ನಾನು ಇಟ್ಬಿಟ್ಟು ಬೇಯಿಸ್ಕೊತೀನಿ. ಇದನ್ನ ಸಣ್ಣ ಉರಿನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಚೀಸ್ ಮೆಲ್ಟ್ ಆಗಬೇಕು. ಚೀಸ್ ಮೆಲ್ಟ್ ಆಯಿತು ಅಂದರೆ ಚೆನ್ನಾಗಿ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಪಿಜ್ಜಾ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಚೀಸೆಲ್ಲ ಕರಗ್ತು ಅಂದರೆ ನಮಗೆ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ ಅಂತ ಅರ್ಥ.
ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಸಾಸನ್ನ ನಾವು ಹಾಕ್ಕೊಂಬಿಟ್ರಂತೂ ತುಂಬಾ ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನೋಡಿ ಗಾಳಿ ಜೋರಾಗಿ ಬಿಟ್ಟಿದೆ. ಈಗ 3:30 ಆಗ್ತಾ ಬಂದಿದೆ. ಇವತ್ತು ಮಂಗ ಕೂಡ ಜಾಸ್ತಿ ಬಂದಿತ್ತು. ಬಂದು ಒಂದು ಸ್ವಲ್ಪ ಎಲ್ಲ ಗಲೀಜು ಮಾಡೋಗಿದೆ. ಈ ಬಟ್ಟೆ ಕೂಡ ತಕ್ಕೊಂಬಿಡ್ತೀನಿ ನಾನು. ನಿನ್ನೆ ಒಣಗೇ ಇರಲಿಲ್ಲ, ಇವತ್ತು ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತು, ಹೀಗಾಗಿ ಈಗ ಒಂಚೂರು ಒಣಗಿದೆ. ಇದನ್ನ ತೊಗೊಂಡು ಹೋಗಿ ಒಳಗಡೆ ಹಾಕ್ಕೊಂಬಿಡ್ತೀನಿ ನಾನು. ಎಲ್ಲ ಒಣಗಿದೆ, ಇವತ್ತು ಮಡಚಿ ಇಟ್ಕೊಂಬಿಡ್ತೀನಿ ನಾನು. ಮಂಗ ಬಂದಿತ್ತು ಅನ್ನಲ್ಲ, ಸ್ವಲ್ಪ ಎಲ್ಲ ಹೊಲ್ಸು ಮಾಡಿತ್ತು. ಹಾಗೆ ಕಸದವ್ರು ಬಂದಿದ್ದರು, ಕಸ ಕೂಡ ಹಾಕಿದೆ ನಾನು. ಎಲ್ಲ ಚೆಲ್ಲಾಡಿಬಿಟ್ಟಿತ್ತದು. ಈಗ ಗಾಳಿ ಜಾಸ್ತಿ ಇದೆ. ನೋಡಿ ಮಳೆ ಬರೋಕ್ಕೂ ಶುರು ಆಯಿತು. ನಾನು ಮಂಗ ಬಂದು ಹೋಗಿತ್ತಲ್ಲ, ಏನಾದರೂ ಹಾಳು ಮಾಡಿದೆಯಾ ಅಂತ ನೋಡೋಕ್ಕೆ ಅಂತ ಬಂದೆ. ಈಗ ಮಳೆ ಕೂಡ ಶುರು ಆಯಿತು. ಇಲ್ಲಿ ನೋಡಿ, ನಾನು ಮಜ್ಜಿಗೆ ಇಟ್ಟೋಗಿದ್ದೆ, ಆ ಮಜ್ಜಿಗೆನೆಲ್ಲ ಚೆಲ್ಬಿಟ್ಟಿದೆ. ಇಲ್ಲಿ ನೋಡಿ ಸೌಂಡ್ ಬಂತು, ನನಗೆ ಅನ್ನಿಸ್ತು ಈ ಥರ ಏನಾದ್ರು ಮಾಡಿರಬೇಕು ಅಂತ. ಇಲ್ಲಿ ರೇನ್ ಲಿಲ್ಲಿ ಬಲ್ಬ್ಸ್ ಹಾಕಿದ್ದೆ ನಾನು, ಅದನ್ನ ತೆಗಿಯೋಕ್ಕೆ ನೋಡಿದೆ. ಅದು ಈ ಮಜ್ಜಿಗೆ ಎಲ್ಲ ವೇಸ್ಟು. ಮಳೆ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ ಈಗಲೂ ಕೂಡ ಹೂ ಬಿಡ್ತಾ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದರಲ್ಲೊಂದು ಅಂಜೂರ ಆಗಿತ್ತು, ಆ ಅಂಜೂರ ಕೂಡ ಬಿಟ್ಟಿಲ್ಲ, ತೊಗೊಂಡೋಗ್ಬಿಟ್ಟಿದೆ. ಬಂದರೆ ಒಂದೊಂದು ಸರಿ ಈ ರೀತಿ ಜಾಸ್ತಿ ಹಾಳು ಮಾಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಕೂಡ ಕೆಳಗಡೆ ಹೋಗ್ತೀನಿ. ಮಳೆ ಜೋರು ಶುರು ಆಯಿತು. ನನ್ನ ಮಗಳು ಕೂಡ ಬರೋ ಹೊತ್ತಾಯಿತು. ಕೆಳಗಡೆ ಹೋಗಿ ಕರ್ಕೊಂಡು ಬರಬೇಕು. ಮಳೆ ನಿಲ್ತಾನೇ ಇಲ್ಲ, ಜಾಸ್ತಿ ಆಗಿಬಿಟ್ಟಿದೆ. ಕೆಳಗಡೆ ಹೋದರೆ ಮಳೆನಲ್ಲಿ ನಿಂದಿರಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಅಷ್ಟರಲ್ಲಿ ನಿಂದಿರ್ಬೋದು. ನೋಡಿ ಈಗ ಮಳೆ ಒಂದು ಸ್ವಲ್ಪ ನಿಂತಿದೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅವಳು ಬರ್ತಾಳೆ ಅಂತ. ಹಾಗೆ ಅವಳಿಗೆ ಛತ್ರಿ ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಸ್ವಲ್ಪ ಜಿಟಿ ಜಿಟಿ ಇದೆ ಮಳೆ, ನಮಗೆ ನಡೆಯುತ್ತೆ. ಈ ಗಿಡನ ತೆಗಿಬೇಕು ಅಂದರೆ ತೆಗಿಯೋಕ್ಕೆ ಆಗ್ತಾಯಿಲ್ಲ ನನಗೂ ಕೂಡ. ನೋಡಿ ಬಂದಳು ಮಗಳು. ಅವಳಿಗಂತೂ ಈ ರೀತಿ ಛತ್ರಿ ಹಿಡ್ಕೊಂಡು ಬರೋದಂದರೆ ಭಾರಿ ಇಷ್ಟ ಅವಳಿಗೆ. ಖುಷಿನೂ ಖುಷಿ. ಇದು ಅವ್ರ ಅಕ್ಕಂದಿದು. ಅವ್ರ ಅಕ್ಕ ಮೊದಲು ಚಿಕ್ಕವಳಿದ್ದಾಗ ಅವಳಿಗೆ ಕೊಡಿಸಿದ್ದು. ಈಗ ಇವಳು ಯೂಸ್ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ಸ್ವಲ್ಪ ಸ್ನ್ಯಾಕ್ಸನ್ನು ಕೊಟ್ಟೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.